This video education and information purpose only. ಸ್ನೇಹಿತರೆ, RBI ಲೋನ್ ರಿಕವರಿ ರೂಲ್ಸ್. ಸಾಲ ವಸೂಲಿ ಮಾಡುವಾಗ ರಿಕವರಿ ಏಜೆಂಟ್ ಏನು ಮಾಡಬಹುದು, ಏನು ಮಾಡಬಾರದು. RBI ಆಗಸ್ಟ್ 12, 2022ರ ಸರ್ಕ್ಯುಲರ್ ಪ್ರಕಾರ ಈ ನಿಯಮಗಳು ಕಮರ್ಷಿಯಲ್ ಬ್ಯಾಂಕ್ಸ್, NBFC, ಕೆಲವು ಕೋಆಪರೇಟಿವ್ ಬ್ಯಾಂಕ್ಸ್, AIFIS ಮತ್ತು ARCಗಳಿಗೆ ಅನ್ವಯಿಸುತ್ತದೆ. ಮೈಕ್ರೋ ಫೈನಾನ್ಸ್ ಲೋನ್ಗೆ ಪ್ರತ್ಯೇಕವಾದ ಫ್ರೇಮ್ವರ್ಕ್ ಇದೆ. ನಿಮಗೆ ಬ್ಯಾಂಕ್ ಸಾಲ ಇದೆ, EMI ಬಾಕಿಯಾಗಿದೆ. ಅದಕ್ಕಾಗಿ ರಿಕವರಿ ಏಜೆಂಟ್ ಪದೇ ಪದೇ ಕರೆ ಮಾಡುತ್ತಿದ್ದಾರಾ, ಬೆದರಿಕೆ ಹಾಕುತ್ತಿದ್ದಾರಾ, ನಿಮ್ಮ ಕುಟುಂಬದವರಿಗೆ ಕರೆ ಮಾಡುತ್ತಿದ್ದಾರಾ, ವಾಟ್ಸಪ್ನಲ್ಲಿ ಅವಮಾನಕರ ಮೆಸೇಜ್ ಕಳಿಸುತ್ತಿದ್ದಾರಾ? ಹಾಗಾದರೆ ಈ ವಿಡಿಯೋ ನಿಮಗೆ ಬಹಳ ಮುಖ್ಯ. ಏಕೆಂದರೆ RBI ಸಾಲ ವಸೂಲಿ ಮಾಡುವ ಹಕ್ಕನ್ನು ಬ್ಯಾಂಕ್ಗೆ ನೀಡುತ್ತದೆ, ಆದರೆ ಸಾಲ ವಸೂಲಿ ಮಾಡುವ ಹೆಸರಿನಲ್ಲಿ ಪೇಮೆಂಟ್ ಮಾಡಲು ಅವಕಾಶ ನೀಡುವುದಿಲ್ಲ. ಇಂದು RBIನ ಪ್ರಮುಖ ಲೋನ್ ರಿಕವರಿ ಗೈಡ್ಲೈನ್ಸ್ ಅನ್ನು ಸರಳ ಕನ್ನಡದಲ್ಲಿ ನೋಡೋಣ. RBI ಆಗಸ್ಟ್ 12, 2022ರಂದು ಔಟ್ಸೋರ್ಸಿಂಗ್ ಆಫ್ ಫೈನಾನ್ಷಿಯಲ್ ಸರ್ವಿಸ್ ರೆಸ್ಪಾನ್ಸಿಬಿಲಿಟಿ ಆಫ್ ರೆಗ್ಯುಲೇಟೆಡ್ ಎಂಟಿಟೀಸ್ ಎಂಪ್ಲಾಯಿಂಗ್ ರಿಕವರಿ ಏಜೆಂಟ್ಸ್ ಎಂಬ ಸರ್ಕ್ಯುಲರ್ ಹೊರಡಿಸಿದೆ. ಈ ಸರ್ಕ್ಯುಲರ್ನಲ್ಲಿ ರಿಕವರಿ ಏಜೆಂಟ್ಸ್ ಸಾಲ ವಸೂಲಿ ಮಾಡುವ ಸಂದರ್ಭದಲ್ಲಿ ಬಾರೋವರ್ಗೆ ಹರಾಸ್ಮೆಂಟ್ ಅಥವಾ ಇಂಟಿಮಿಡಿಯೇಷನ್ ಮಾಡದಂತೆ ಸ್ಪಷ್ಟ ಸೂಚನೆ ನೀಡಲಾಗಿದೆ. ಇದರ ಪ್ರಮುಖ ನಿಯಮಗಳನ್ನು ಒಂದೊಂದಾಗಿ ನೋಡೋಣ. ಮೊದಲನೆಯದು, ಬೆದರಿಕೆ ಹಾಕುವಂತಿಲ್ಲ. ರಿಕವರಿ ಏಜೆಂಟ್ ಬೆದರಿಕೆ ಹಾಕುವಂತಿಲ್ಲ. ಮಾತಿನ ಮೂಲಕವಾಗಲಿ ಅಥವಾ ದೈಹಿಕವಾಗಿ ಆಗಲಿ ಬಾರೋವರ್ ಅಥವಾ ಇತರ ವ್ಯಕ್ತಿಗೆ ಇಂಟಿಮಿಡಿಯೇಷನ್ ಅಥವಾ ಹರಾಸ್ಮೆಂಟ್ ಮಾಡಬಾರದು. ಉದಾಹರಣೆಗೆ, ಹಣ ಕೊಡದಿದ್ದರೆ ನೋಡಿಕೊಳ್ಳುತ್ತೇವೆ, ನಿನ್ನ ಮನೆಗೆ ಬಂದು ಸಮಸ್ಯೆ ಮಾಡುತ್ತೇವೆ, ನಿನ್ನನ್ನು ಸಾರ್ವಜನಿಕವಾಗಿ ಅವಮಾನ ಮಾಡುತ್ತೇವೆ ಎಂಬ ಈ ರೀತಿಯ ಬೆದರಿಕೆಗಳನ್ನು ರಿಕವರಿ ಪ್ರೋಸೆಸ್ನಲ್ಲಿ ಬಳಸುವುದು RBI ಗೈಡ್ಲೈನ್ಸ್ಗೆ ವಿರುದ್ಧವಾಗಬಹುದು. ಸಾಲ ಬಾಕಿ ಇದ್ದರೆ ಕಾನೂನುಬದ್ಧವಾಗಿ ರಿಕವರಿ ಮಾಡಬಹುದು, ಆದರೆ ರಿಕವರಿ ಮಾಡುವ ವಿಧಾನವೂ ಕಾನೂನುಬದ್ಧವಾಗಿರಬೇಕು. ಎರಡನೇ ನಿಯಮ, ಬೆಳಗ್ಗೆ 8 ಗಂಟೆ ಮೊದಲು ಮತ್ತು ರಾತ್ರಿ 7 ಗಂಟೆಯ ನಂತರ ಕರೆ. ಇದು ಬಹಳ ಮುಖ್ಯವಾದ ನಿಯಮ. RBIಯ ಆಗಸ್ಟ್ 12, 2022ರ ಸರ್ಕ್ಯುಲರ್ ಪ್ರಕಾರ ಓವರ್ ಡ್ಯೂ ಲೋನ್ ರಿಕವರಿಗಾಗಿ ಬಾರೋವರ್ಗೆ ಬೆಳಗ್ಗೆ 8 ಗಂಟೆ ಮೊದಲು ಅಥವಾ ರಾತ್ರಿ 7 ಗಂಟೆಯ ನಂತರ ಕರೆ ಮಾಡಬಾರದು. ಅಂದರೆ ರಿಕವರಿ ಪರ್ಪಸ್ಗಾಗಿ ಈ ಸಮಯದ ಹೊರಗೆ ಕರೆ ಮಾಡುವುದು RBI ಸೂಚನೆಗಳಿಗೆ ವಿರುದ್ಧವಾಗುತ್ತದೆ. ಪದೇ ಪದೇ ಕರೆ ಮಾಡುವುದು. ಮೂರನೆಯದು, ಪದೇ ಪದೇ ಕರೆ ಮಾಡಿ ಕಿರುಕುಳ ನೀಡಬಾರದು. ಒಂದು EMI ಬಾಕಿಯಾಗಿದೆ ಎಂದುಕೊಳ್ಳಿ. ಒಂದು ದಿನದಲ್ಲಿ ನಿರಂತರವಾಗಿ ಹಲವಾರು ಕರೆಗಳು, ಪದೇ ಪದೇ ವಾಟ್ಸಪ್ ಕಾಲ್ಸ್ ಮತ್ತು ಪದೇ ಪದೇ ಥ್ರೆಟಿಂಗ್ ಮೆಸೇಜಸ್, ಇಂತಹ ರಿಕವರಿ ವಿಧಾನಗಳನ್ನು RBI ತಡೆಹಿಡಿಯಲು ಸೂಚಿಸಿದೆ. ಅಂದರೆ ಬಾರೋವರ್ಗೆ ಸಂಪರ್ಕಿಸುವುದೇ ತಪ್ಪು ಎಂದು ಅಲ್ಲ, ಆದರೆ ಹರಾಸ್ಮೆಂಟ್ ಆಗುವ ರೀತಿಯಲ್ಲಿ ಪದೇ ಪದೇ ಕರೆ ಮಾಡಬಾರದು. ನಾಲ್ಕನೆಯದು, ಕುಟುಂಬದವರಿಗೆ ಅವಮಾನ ಮಾಡಬಾರದು. ಬಾರೋವರ್ಸ್ನ ಫ್ಯಾಮಿಲಿ ಮೆಂಬರ್, ರೆಫರಿ ಅಥವಾ ಫ್ರೆಂಡ್ಸ್ಗೆ ಅನಗತ್ಯವಾಗಿ ತೊಂದರೆ ಕೊಡುವಂತಿಲ್ಲ. ಉದಾಹರಣೆಗೆ, ನಿಮ್ಮ ಸಂಬಂಧಿಕರು ಸಾಲ ತೀರಿಸಿಲ್ಲ ಎಂದು ಕುಟುಂಬದವರಿಗೆ ಹೇಳಿ ಸಾರ್ವಜನಿಕವಾಗಿ ಅವಮಾನ ಮಾಡುವುದು, ಅವರ ಪ್ರೈವಸಿಗೆ ತೊಂದರೆ ಮಾಡುವುದು, ಇಂತಹ ಕ್ರಮಗಳನ್ನು RBI ಸ್ಪಷ್ಟವಾಗಿ ನಿರ್ಬಂಧಿಸಿದೆ. ಐದನೆಯದು, ಸೋಷಿಯಲ್ ಮೀಡಿಯಾ ಮೂಲಕ ಹರಾಸ್ಮೆಂಟ್ ಮಾಡಬಾರದು. ಇಂದಿನ ಕಾಲದಲ್ಲಿ ಇದು ಬಹಳ ಮುಖ್ಯ. ರಿಕವರಿ ಏಜೆಂಟ್ ವಾಟ್ಸಪ್ ಅಥವಾ ಇತರ ಸೋಷಿಯಲ್ ಮೀಡಿಯಾ ಮೂಲಕ ಇನ್ಅಪ್ರೋಪ್ರಿಯೇಟ್ ಅಥವಾ ಥ್ರೆಟಿಂಗ್ ಮೆಸೇಜಸ್ ಕಳಿಸಬಾರದು. ಉದಾಹರಣೆಗೆ, ಬಾರೋವರ್ನ ಫೋಟೋ ಅಥವಾ ಲೋನ್ ಡೀಟೇಲ್ಸ್ ಅನ್ನು ಸೋಷಿಯಲ್ ಮೀಡಿಯಾಗೆ ಹಾಕಿ ಅವಮಾನಿಸುವುದು. ಇಂತಹ ರಿಕವರಿ ಪ್ರಾಕ್ಟೀಸಸ್ RBI ಗೈಡ್ಲೈನ್ಸ್ಗೆ ವಿರುದ್ಧವಾಗಬಹುದು. ಸಾಲದ ಮಾಹಿತಿ ಕಾನ್ಫಿಡೆನ್ಷಿಯಲ್ ಆಗಿರಬೇಕು. ಆರನೆಯದು, ಫಾಲ್ಸ್ ಇನ್ಫಾರ್ಮೇಷನ್ ಕೊಡಬಾರದು. ರಿಕವರಿ ಏಜೆಂಟ್ ಬಾರೋವರ್ಗೆ ತಪ್ಪು ಅಥವಾ ಮಿಸ್ಲೀಡಿಂಗ್ ಇನ್ಫಾರ್ಮೇಷನ್ ನೀಡಬಾರದು. ಉದಾಹರಣೆಗೆ, ಇವತ್ತೇ ಹಣ ಕೊಡದಿದ್ದರೆ ನಾಳೆ ಪೊಲೀಸ್ ನಿಮ್ಮನ್ನು ಅರೆಸ್ಟ್ ಮಾಡುತ್ತಾರೆ ಎಂದು ಕಾನೂನಿನಲ್ಲಿ ಅಂತಹ ಕ್ರಮಕ್ಕೆ ಆಧಾರವಿಲ್ಲದಿದ್ದರೂ ಹೇಳುವುದು ಸರಿಯಲ್ಲ. ರಿಕವರಿ ಮಾಡುವಾಗ ಫಾಲ್ಸ್ ಅಂಡ್ ಮಿಸ್ಲೀಡಿಂಗ್ ರೆಪ್ರೆಸೆಂಟೇಷನ್ ಮಾಡಬಾರದು ಎಂದು RBI ಸೂಚಿಸಿದೆ. ಏಳನೆಯದು, ರಿಕವರಿ ಏಜೆಂಟ್ ತಪ್ಪು ಮಾಡಿದರೆ ಬ್ಯಾಂಕ್ ಜವಾಬ್ದಾರಿಯೇ? ಇದು ಬಹಳ ಮುಖ್ಯವಾದ ಪಾಯಿಂಟ್. ಬ್ಯಾಂಕ್ ಅಥವಾ NBFC ತನ್ನ ರಿಕವರಿ ಕೆಲಸವನ್ನು ಹೊರಗಿನ ಏಜೆನ್ಸಿಗೆ ಔಟ್ಸೋರ್ಸ್ ಮಾಡಿದರೂ ರಿಕವರಿ ಏಜೆಂಟ್ ಮಾಡಿದ ತಪ್ಪಿಗೆ ರೆಗ್ಯುಲೇಟೆಡ್ ಎಂಟಿಟಿ ಸಂಪೂರ್ಣವಾದ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. RBI ಹೇಳಿರುವುದೇನೆಂದರೆ, ಔಟ್ಸೋರ್ಸರ್ ಆಕ್ಟಿವಿಟೀಸ್ಗೆ ಸಂಬಂಧಿಸಿದಂತೆ ಅಲ್ಟಿಮೇಟ್ ರೆಸ್ಪಾನ್ಸಿಬಿಲಿಟಿ ರೆಗ್ಯುಲೇಟೆಡ್ ಎಂಟಿಟಿಯಲ್ಲೇ ಇರುತ್ತದೆ. ಅಂದರೆ ಅವನು ನಮ್ಮ ಎಂಪ್ಲಾಯಿ ಅಲ್ಲ, ರಿಕವರಿ ಏಜೆನ್ಸಿ ಎಂಪ್ಲಾಯಿ ಎಂದು ಮಾತ್ರ ಹೇಳಿ ಬ್ಯಾಂಕ್ ತನ್ನ ಜವಾಬ್ದಾರಿಯಿಂದ ಸಂಪೂರ್ಣವಾಗಿ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಎಂಟನೆಯದು, ರಿಕವರಿ ಏಜೆಂಟ್ ಯಾರು ಎಂದು ತಿಳಿದುಕೊಳ್ಳಿ. ಬಾರೋವರ್ ಆಗಿ ನೀವು ಒಂದು ವಿಷಯವನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಯಾರಾದರೂ ರಿಕವರಿಗಾಗಿ ನಿಮ್ಮ ಮನೆಗೆ ಬಂದರೆ ಅವರು ಯಾವ ಬ್ಯಾಂಕ್ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಪರವಾಗಿ ಬಂದಿದ್ದಾರೆ, ಯಾವ ರಿಕವರಿ ಏಜೆನ್ಸಿ, ಅವರ ಆಥರೈಸೇಷನ್ ಏನು, ಅವರ ಐಡೆಂಟಿಟಿ ಏನು ಎಂಬುದನ್ನು ಪರಿಶೀಲಿಸುವುದು ಬಹಳ ಮುಖ್ಯ. ಉದಾಹರಣೆಗೆ, RBIಯ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಡೈರೆಕ್ಷನ್ನಲ್ಲಿ ರಿಕವರಿ ಏಜೆಂಟ್ ವಿವರಗಳನ್ನು ಬಾರೋವರ್ಗೆ ನೀಡುವುದು ಮತ್ತು ಏಜೆಂಟ್ ನೋಟಿಸ್, ಆಥರೈಸೇಷನ್ ಲೆಟರ್ ಹಾಗೂ ಐಡೆಂಟಿಟಿ ಕಾರ್ಡ್ ಹೊಂದಿರುವಂತೆ ಸೂಚಿಸಲಾಗಿದೆ. ಆದ್ದರಿಂದ ಯಾರಾದರೂ ಬಂದು ನಾನು ರಿಕವರಿ ಏಜೆಂಟ್ ಎಂದರೆ ತಕ್ಷಣ ಕ್ಯಾಶ್ ಕೊಡುವ ಬದಲು ಅವರ ಆಥರೈಸೇಷನ್ ಮತ್ತು ಅಧಿಕೃತ ಪೇಮೆಂಟ್ ಚಾನಲನ್ನು ಪರಿಶೀಲಿಸಿ. 9ನೇದು,
ಸಾಲ ತೀರಿಸಬೇಕಾದ ಜವಾಬ್ದಾರಿ ಹೋಗುತ್ತದೆ. ಇಲ್ಲಿ ಒಂದು ಬಹಳ ಮುಖ್ಯವಾದ ಕ್ಲಾರಿಫಿಕೇಶನ್. ರಿಕವರಿ ಏಜೆಂಟ್ ಹರಾಸ್ಮೆಂಟ್ ಮಾಡುತ್ತಿದ್ದಾನೆ ಎಂದರೆ ಸಾಲವನ್ನು ತೀರಿಸಬೇಕಾದ ಜವಾಬ್ದಾರಿ ಹೋಗುವುದಿಲ್ಲ. ಬಾರೋವರ್ನ ಲೋನ್ ಲಯಬಿಲಿಟಿ ಒಂದು ವಿಷಯ, ರಿಕವರಿ ಮಾಡುವ ವಿಧಾನ ಮತ್ತೊಂದು ವಿಷಯ. ಬ್ಯಾಂಕ್ ಅಥವಾ NBFC ಕಾನೂನುಬದ್ಧ ರಿಕವರಿ ಪ್ರೊಸೀಡಿಂಗ್ ತೆಗೆದುಕೊಳ್ಳಬಹುದು, ಆದರೆ ಬಾರೋವರ್ಗೆ ಬೆದರಿಕೆ ಆಗುವುದು, ಅವಮಾನಿಸುವುದು ಅಥವಾ ಹರಾಸ್ಮೆಂಟ್ ಮಾಡುವುದು ಬೇರೆ ವಿಷಯ. ಹೀಗಾಗಿ ಸಾಲ ಇದೆ, ಆದ್ದರಿಂದ ಏನು ಮಾಡಿದರೂ ಸರಿಯೇ ಎಂಬುದು ಸರಿಯಾದ ಕಾನೂನು ದೃಷ್ಟಿಕೋನವಲ್ಲ. 10ನೇದು, ಬಾರೋವರ್ ಏನು ಮಾಡಬೇಕು? ನಿಮಗೆ ರಿಕವರಿ ಏಜೆಂಟ್ ಹರಾಸ್ಮೆಂಟ್ ಮಾಡುತ್ತಿದ್ದರೆ ಮೊದಲನೆಯದಾಗಿ ಕಾಲ್ ರೆಕಾರ್ಡ್ಸ್, ಮೆಸೇಜಸ್ ಮತ್ತು ವಾಟ್ಸಪ್ ಕಮ್ಯುನಿಕೇಷನ್ಗಳನ್ನು ಪ್ರಿಸರ್ವ್ ಮಾಡಿ. ಎರಡನೇದಾಗಿ ಬ್ಯಾಂಕ್ ಅಥವಾ NBFCಯ ಗ್ರೀವೆನ್ಸ್ ರೆಡ್ರೆಸಲ್ ಮೆಕ್ಯಾನಿಸಮ್ಗೆ ರಿಟರ್ನ್ ಕಂಪ್ಲೇಂಟ್ ನೀಡಿ. ಮೂರನೆಯದು, ರಿಕವರಿ ಏಜೆಂಟ್ನ ಹೆಸರು, ಏಜೆನ್ಸಿಯ ಹೆಸರು ಮತ್ತು ಬ್ಯಾಂಕ್ ಅಥವಾ NBFC ಡೀಟೇಲ್ಸ್ ನೋಟ್ ಮಾಡಿಕೊಳ್ಳಿ. ನಾಲ್ಕನೆಯದು, ಬೆದರಿಕೆ ಅಥವಾ ಫಿಸಿಕಲ್ ಇಂಟಿಮಿಡಿಯೇಷನ್ ಇದ್ದರೆ ಪರಿಸ್ಥಿತಿಗೆ ಅನುಗುಣವಾಗಿ ಸೂಕ್ತ ಕಾನೂನು ಕ್ರಮವನ್ನು ಪರಿಗಣಿಸಿ. ಮತ್ತು ಮುಖ್ಯವಾಗಿ ಅಧಿಕೃತ ಬ್ಯಾಂಕ್ ಅಕೌಂಟ್ ಅಥವಾ ಲೆಂಡರ್ ಸೂಚಿಸಿರುವ ಅಧಿಕೃತ ಪೇಮೆಂಟ್ ಚಾನೆಲ್ ಮೂಲಕವೇ ಪಾವತಿ ಮಾಡಿ. ಥ್ಯಾಂಕ್ ಯು.